ದಿನಗಳ ಹಿಂದೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಡಾಕ್ಟರ್ ಕಿರಣ್ ಅನ್ನೋರು ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಆತ ಮೃತ ಹೊಂದಿದ್ರು ಮತ್ತು ಅವರ ಮಗ ಸುಮಾರು 8 ವರ್ಷದ ಮಗ ಅವನು ಸ್ವಲ್ಪ ಕ್ರಿಟಿಕಲಿ ಇಂಜೂರ್ಡ್ ಇದ್ದ ಮತ್ತು ಅವನಿಗೆ SGM ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡಿದ್ವಿ. ಸದ್ಯ ಆ ಹುಡುಗ ಚೇತರಿಸ್ಕೊಂಡಿದ್ದಾನೆ. ಇನ್ನು ಕೆಲ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗ್ತಾಯಿದೆ. ಅದರ ಜೊತೆಗೆ ಆ ಒಂದು ಘಟನೆಯಲ್ಲಿ ಡಾಕ್ಟರ್ ಪ್ರಿಯಾಂಕಾ ಅನ್ನೋಂಥವಳೆ ಏನಿದ್ದಾಳೆ ಡಾಕ್ಟರ್ ಕಿರಣ್ ಅವರ ವೈಫ್, ಆಕೆಯೇ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾಳೆ ಮತ್ತು ಮಗುಗೂ ಚಾಕು ಹಾಕಿದ್ದಾಳೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ಆರೋಪಿಸಿದರು. ಅದೊಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಅವತ್ತು ನಾವು ಅವರನ್ನು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆಕೆದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಭಾಳ ಫಾಲ್ ಆಗಿದೆ ಅಂತಂದು ಡಾಕ್ಟರ್ಸ್ ಅಭಿಪ್ರಾಯಪಟ್ಟು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕಿಮ್ಸಿಗೆ ಶಿಫ್ಟ್ ಮಾಡಿದ್ವಿ. ಈಗ ಸ್ವಲ್ಪ ಸ್ಟೇಬಿಲೈಸ್ ಆಗಿದ್ದಾಳೆ. ಇನ್ನೂ ನಾಟ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್ ಟು ಗಿವ್ ಸ್ಟೇಟ್ಮೆಂಟ್ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ ಇನ್ನೂ ಫಿಟ್ ಇಲ್ಲ ಅಂತ ಡಾಕ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಸೊ ಆಕೆ ಫಿಟ್ ಫಾರ್ ಡಿಸ್ಚಾರ್ಜ್ ಅಂತ ಆದ ತಕ್ಷಣ ಆಕೆ ವಶಕ್ಕೆ ತೊಗೊಂಡು ಮತ್ತೆ ಮುಂದುವರೆದ ವಿಚಾರಣೆಯನ್ನು ಮಾಡ್ತೀವಿ. ಕುಟುಂಬ ಆಂತರಿಕ ಜಗಳ ಇತ್ತಾ? ಅಲ್ಲ, ಅವರು ಕಿರಣ್ ಅವರ ಸ್ನೇಹಿತರೆಲ್ಲ ಹೇಳ್ತಾರೆ ಅವರಿಬ್ಬರ ನಡುವೆ ಸ್ವಲ್ಪ ಸಂಘರ್ಷ ಇತ್ತು ದಾಂಪತ್ಯದಲ್ಲಿ ಅನ್ನೋಂಥದ್ದು. ಮತ್ತು ಕೂಲಂಕುಷವಾಗಿ ಇವಾಗ ಈಕೆನೇ ಹೇಳಬೇಕು ಏನಾಯಿತು, ಯಾವ ಒಂದು ಸಂದರ್ಭದಲ್ಲಿ ಘಟನೆ ಆಯಿತು ಅನ್ನೋಂಥದ್ದು ಆಕೆನೇ ಹೇಳಬೇಕಾಗತ್ತೆ. ಸಾಂದರ್ಭಿಕ ಸಾಕ್ಷಿಗಳು ಸಾಂದರ್ಭಿಕವಾಗಿ ಏನು ನಮಗೆ ಎವಿಡೆನ್ಸಸ್ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡೋಂಥದ್ದು ಮಾಡಿದ್ದೀವಿ. ಆದಷ್ಟು ಬೇಗ ಆಕೆನ ಡಿಸ್ಚಾರ್ಜ್ ಆದ ತಕ್ಷಣ ವಿಚಾರಣೆಗೆ ಒಳಪಡಿಸ್ತೀವಿ. ಸರ್, ಮಗು ಕಂಡೀಷನ್ ಹೇಗಿದೆ ಸರ್? ತಾವು ಎತ್ಕೊಂಡು ಹೋಗಿರ್ತಕ್ಕಂಥದ್ದು ಸಾಕಷ್ಟು ಸಾರ್ವಜನಿಕ ಮಗು ಕೂಡ ವ್ಯಕ್ತಪಡಿಸ್ತಾ ಇದೆ. ಇಲ್ಲ, ಅದು ಸಾರ್ವಜನಿಕರ ಪ್ರಶಂಸೆ ಅಂತಂದರೆ ಆ ಸಂದರ್ಭದಲ್ಲಿ ಯಾರೇ ಇದ್ದಿದ್ರು ಆ ಕೆಲಸ ಮಾಡ್ತಿದ್ರು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಅಲ್ಲಿ ಅದೊಂದು ಕೊಲೆ ಪ್ರಕರಣ ಆದಂಥ ಒಂದು ಸೀನ್ ಆಫ್ ಕ್ರೈಮ್ ಆಗಿರೋದ್ರಿಂದ ಯಾರೂ ಧೈರ್ಯ ಮಾಡಿಲ್ಲ. ಸೊ ನನಗೆ ಇನ್ಸಿಡೆಂಟ್ಲಿ ಅವತ್ತು ಅವನು ಕಿರಣ್ ಮುಟ್ಟು ನೋಡಿದಾಗ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು. ಈ ಮಗುದು ಬಾಡಿ ಮುಟ್ಟು ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ವಾಮ್ ಇದ್ದಿದ್ದರಿಂದ ಮತ್ತು ನಾರ್ಮಲ್ ಬಾಡಿ ಟೆಂಪ್ರೇಚರ್ ನಮ್ಮೆಲ್ಲರ ಬಾಡಿ ಇದ್ದಂಗೆ ಇದ್ದಿದ್ದರಿಂದ ಮೋಸ್ಟ್ಲಿ ಸದ್ಯಕ್ಕೆ ಸತ್ತೋಗಿರ್ಬೋದೇನೋ ಅಂದ್ಕೊಂಡು ಸ್ವಲ್ಪ ಪರೀಕ್ಷೆ ಮಾಡಿದಾಗ ಉಸಿರಾಟ ಇದ್ದಿದ್ದರಿಂದ ಶಿಫ್ಟ್ ಮಾಡಿದ್ವಿ. ಸೊ ದೇವ್ರ ದಯದಿಂದ ಆ ಮಗು ತುಂಬ ಸ್ಟೇಬಲ್ ಇದೆ. ನಾನು ಹೋಗಿ ಮಾತಾಡ್ಸ್ಕೊಂಬಂದೆ. ಈ ಪ್ರಕರಣದಲ್ಲಿ ಪ್ರಿಯಾಂಕಾ ಅವರು ಡಿಸ್ಚಾರ್ಜ್ ಆದ ತಕ್ಷಣ ನಾವು ವಿಚಾರಣೆಗೆ ಒಳಪಡಿಸ್ತೀವಿ. ಇಲ್ಲ, ಮಗು ಹಸ್ತಾಂತರ ಮಾಡಲಿಕ್ಕೆ ಹಸ್ತಾಂತರ ಅನ್ನೋ ಸಂದರ್ಭ ಎದುರಾಗಲ್ಲ. ಕಿರಣ್ ಅವರ ಸಿಸ್ಟರ್ಸು ಮತ್ತು ಕಿರಣ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ನೋಡ್ತಾ ಇದ್ದಾರೆ. ಆ ಮಗು ಸ್ವಲ್ಪ ರಿಕವರಿ ಆದಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ಅವ್ರ ಕುಟುಂಬದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ